ನವೆಂಬರ್ ಕ್ರಾಂತಿ ಸದ್ಯ ಇದೊಂದು ಪದವನ್ನ ಯಾರು ಮರೆಯಂಗಿಲ್ಲ, ಅಷ್ಟರ ಮಟ್ಟಿಗೆ ಮುನ್ನೆಲೆಯಲ್ಲಿದೆ. ನವೆಂಬರ್ ಕ್ರಾಂತಿ ವಿಚಾರ KN ರಾಜಣ್ಣ ಅವರ ನಿವಾಸದಲ್ಲಿ ಚಕ್ರವ್ಯೂಹವನ್ನ ರೂಪಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿವೆ. DK ವಿರುದ್ಧ ಸೆಟೆದು ನಿಂತಿದ್ದಂತಹ ರಾಜಣ್ಣ ಅವರ ಮನೆಯಲ್ಲೇ ಲಂಚ್ ಮೀಟ್. ರಾಜಣ್ಣ ನಿವಾಸದಲ್ಲಿ ಸಿದ್ದು ಮತ್ತು ಆಪ್ತರ ಗಂಭೀರ ಸಮಾಲೋಚನೆ ಇರುತ್ತೆ. ನಾಳೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ರಾಜಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ. ಸಿದ್ದು ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗ್ತಾರೆ. ಅಲ್ಲೇ ಲಂಚ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ. ಸಿಎಂ ದಿಲ್ಲಿಗೆ ತೆರಳೋ ಮೊದಲು ರಾಜಣ್ಣ ನಿವಾಸದಲ್ಲಿ ರಹಸ್ಯ ಚರ್ಚೆಗಳನ್ನು ಮಾಡಲಾಗುತ್ತೆ. ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಆಪ್ತರ ಜೊತೆ ಸಮಾಲೋಚನೆಯನ್ನ ಮಾಡ್ತಾರೆ. ಸಿಎಂ ಗಾದಿಗೆ ಕಣ್ಣಿಟ್ಟು ದಾಳ ಉರುಳಿಸ್ತಾ ಇರುವಂತಹ DK ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸೋದಕ್ಕೆ ಎಲ್ಲ ನಾಯಕರುಗಳು ಸೇರ್ಕೊಂಡಿದ್ದಾರೆ. ಹೈ ಮೇಲೆ DK ಒತ್ತಡಕ್ಕೆ ಪ್ರತಿಯಾಗಿ ಸಿಎಂ ಮತ್ತು ಆಪ್ತರಿಂದ ಗೇಮ್ ಪ್ಲಾನ್ ಅನ್ನ ಮಾಡೋದಕ್ಕೆ ಯಾವ ರಾಜಣ್ಣ ಅವರನ್ನ ಕ್ಯಾಬಿನೆಟ್ನಿಂದ ವಜಾಗೊಳಿಸಲಾಗಿತ್ತು ಅದೇ ರಾಜಣ್ಣ ಅವರ ಮನೆಯಲ್ಲೇ ಲಂಚ್ ಮೀಟ್ ಅನ್ನ ಇಟ್ಕೊಳ್ಳಲಾಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿತ್ತು. ಸೊ ರಾಜಣ್ಣ ಅವರ ನಿವಾಸದಲ್ಲೇ ಈಗ ಲಂಚ್ ಮೀಟ್ ಇದೆ. ಮುಖ್ಯಮಂತ್ರಿಗಳು ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲ ಸಚಿವರು ಭಾಗಿಯಾಗ್ತಾ ಇದ್ದಾರೆ. ಎಲ್ಲೊಂದ್ ಕಡೆ DK ಶಿವಕುಮಾರ್ ಅವರ ತಂತ್ರಗಳಿಗೆ ಪ್ರತಿತಂತ್ರ ಹೆಣೆಯುವಂತಹ ಸಿದ್ಧತೆಯನ್ನ ರಾಜಣ್ಣ ಅವರ ನಿವಾಸದಿಂದ ಆರಂಭ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದಾ ರೂಪೇಶ್? ಸಿಂಧೂರ, KN ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ಸಿಎಂ ಮನೆಯಲ್ಲಿ ಭೇಟಿ ಮಾಡಿದ್ರು ಕೂಡ ಒಂದು ದೊಡ್ಡ ಸುದೀರ್ಘವಾಗಿರತಕ್ಕಂಥ ಚರ್ಚೆ ಆಗಿರ್ಲಿಲ್ಲ. ಅದಾದ ಬಳಿಕ ನವೆಂಬರ್ ಕ್ರಾಂತಿ ಬೇರೆ ಬೇರೆ ವಿಚಾರವನ್ನ KN ರಾಜಣ್ಣ ಅವರೇ ಹೊರಗಿಡಿದ್ರು. ಅದಾದ ಬಳಿಕ ಮೊದಲಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರ KN ರಾಜಣ್ಣ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹೇಳ್ಕೊಂಡಿದ್ರು ನವೆಂಬರ್ 15 ಬಳಿಕ, ಅಂದ್ರೆ ಈ ಬಿಹಾರ ಚುನಾವಣೆ ಬಳಿಕ ದೆಹಲಿಗೆ ನಾನು ಹೋಗ್ತೀನಿ ಅಂತ ಹೇಳಿ. ಹೀಗಾಗಿ ಇದೇ ನಡುವೆನೂ ಕೂಡ ಡಿನ್ನರ್ ಪೊಲಿಟಿಕ್ಸ್ ಆರಂಭ ಆಗ್ತಾ ಇದೆ. ಹೀಗಾಗಿ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ ಅಷ್ಟೊತ್ತಿಗೆ ಒಂದು ಸಭೆಯನ್ನ ಮಾಡೋರಿದ್ದಾರೆ. ಅದು ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ತುಮಕೂರು ಭಾಗದ ಶಾಸಕರು ಇರ್ಬೋದು, ಜಿ ಪರಮೇಶ್ವರ್ ಅಂತೆ ಹಲವಾರು ಜನಕ್ಕೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಸಭೆ ದೊಡ್ಡ ಮಟ್ಟಕ್ಕೆ ಚರ್ಚೆಯನ್ನು ಹುಟ್ಟಾಗ್ತದೆ. KN ರಾಜಣ್ಣ ಅವರ ಭೇಟಿ ಮಾಡುವ ಒಂದು ಕಡೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ಇದೆಯಲ್ಲ, ಆ ವಿಚಾರ ಚರ್ಚೆ ಆಗುತ್ತೆ. ಅದೇ ರೀತಿ ಹೈಕಮಾಂಡ್ ಅವರನ್ನು ವಜಾ ಮಾಡ್ಲಿಕ್ಕೆ ಹೇಳ್ತಾರೆ. ಇದಕ್ಕೊಂದಿಷ್ಟು ಸ್ಪಷ್ಟನೆ ಕೊಡ್ಲಿಕ್ಕೆ ದೆಹಲಿ ಹೋಗೋರಿದಾರಲ್ಲ, ಇದಕ್ಕೆ ಪೂರ್ವವಾಗಿ ಸಿಎಂ ಸಿದ್ದರಾಮಯ್ಯನವರ ಒಪ್ಪಿಗೆಯನ್ನ ತೆಗೆದುಕೊಳ್ಬಹುದು. ಅದಾದ ಬಳಿಕವಾಗಿ ಪದೇ ಯಾಕಂದ್ರೆ DCM DK ಶಿವಕುಮಾರ್ ಪರ ಒಂದಿಷ್ಟು ಜನ ಮಾತಾಡ್ತಿರ್ತಾರೆ, ಅವರೇ ಸಿಎಂ ಆಗ್ತಾರೆ ಅಂತ ಚರ್ಚೆ ಆಗ್ತಾ ಇರುತ್ತಲ್ಲ. ಇದಕ್ಕೆಲ್ಲದೂ ಕೂಡ ಸಮಗ್ರವಾಗಿ ಸ್ವಲ್ಪ ಸುದೀರ್ಘವಾಗಿ ಖಡಕ್ ಆಗಿ ತಿರುಗೇಟನ್ನು ಕೊಡೋರು ಯಾವಾಗಲೂ ಕೂಡ KN ರಾಜಣ್ಣ ಅಂತ ಹೇಳಲಾಗಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು KN ರಾಜಣ್ಣ ಅವರನ್ನ ಭೇಟಿ ಆಗ್ತಿರೋದ್ರಿಂದ ಕುತೂಹಲ ಮೂಡಿಸಿದೆ. ಹೀಗಾಗಿ ಮತ್ತೊಂದು ಪ್ರಯತ್ನ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆ ಆಗಬಾರದು, ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರಬೇಕು ಅಂತ ಹೇಳೋದ್ರಲ್ಲಿ ಮೊದಲಿಗರು KN ರಾಜಣ್ಣ. ಹೀಗಾಗಿ ಅವ್ರನ್ನೇ ಭೇಟಿ ಆಗ್ತಿರೋದ್ರಿಂದ ಈ ಧ್ವನಿಗೆ ಮತ್ತಷ್ಟು ಮಹತ್ವ ಬಂದಿದೆ. ಅದೇ ರೀತಿಯಾಗಿ ನಾಳಿನ ಸಭೆಯಲ್ಲೂ ಕೂಡ ಅದೇ ವಿಚಾರ ಪ್ರತಿಧ್ವನಿಸುವಂತಹ ಸಾಧ್ಯತೆ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.